ನೋಡಿ 4.5 ಕೋಟಿ ಲಕ್ಷ ನಮ್ಮ ರಾಜ್ಯದ ಬಜೆಟ್ ಈ ವರ್ಷ. ಹೌದು, ಸುಮಾರು $50 ಬಿಲಿಯನ್ ದೊಡ್ಡ ಸಂಪದ್ಭರಿತವಾದ ರಾಜ್ಯ ನಮ್ಮದು. ಆದರೆ ಈ ರಾಜ್ಯದಲ್ಲಿ ಇವತ್ತಿಗೂ ಅಸಮಾನತೆ ಇದೆ, ಸರಿಯಾಗಿ ಆಡಳಿತ ಸಿಗ್ತಾ ಇಲ್ಲ. ಪ್ರಜಾಪ್ರಭುತ್ವ ಬಂದು ಇಷ್ಟು ವರ್ಷಗಳಾಯ್ತು, ನಮ್ಮ ರಾಜ್ಯದಲ್ಲಿ ಇಷ್ಟು ಜನ ಇವರಿದ್ದಾರೆ, ಏನು ಅಕ್ಷರಸ್ಥರು ವಿದ್ಯಾವಂತರಿದ್ದಾರೆ. ಸರ್ಕಾರಿ ಕಚೇರಿಗೆ ಹೋಗಿ ತಮ್ಮ ನ್ಯಾಯಬದ್ಧವಾದ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ಪುಕ್ಕಳ ತರ ಹೆದರ್ತಿದ್ದೀವಿ ನಾವಂದ್ರೆ. ನಾವೇನು ಪ್ರಜಾಪ್ರಭುತ್ವದ ನಾಗರಿಕರಾಗೋದಕ್ಕೆ ಅರ್ಹರಾಗಿದ್ದೀವ? ನಾವೇ ತೆರಿಗೆ ಕಟ್ತೀವಿ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳದಲ್ಲಿ ಕೂಲಿಗಿರೋ ನಾವು ಸರ್ಕಾರಿ ಅಧಿಕಾರಿ. ಅವನ್ನ ನೋಡಿ ನಾವು ನಮ್ಮ ಏನು ವಿಕಾಸವಾದದಲ್ಲಿ ಕಳೆದುಕೊಂಡಂತಹ ಬಾಲ ಕಲ್ಪಿತ ಮಾಡಿಕೊಂಡು ಬಾಲವನ್ನು ತೊಡೆಸೋದಲ್ಲಿ ಇಟ್ಕೊಂಡು ಬಂದ್ರೆ ಇದಕ್ಕಿಂತ ಪುಕ್ಕಳ್ತನ ಇದೆಯಾ? ಹಾಗಾಗಿ ಇದು ವಿಶೇಷವಾದ ಸಂದರ್ಭ. ಆದರೆ ಈ ಸಂದರ್ಭದಲ್ಲಿ KRS ಪಕ್ಷ ಒಂದು ಬೇರೆ ರೀತಿಯ ಒಂದು ಚಳುವಳಿ ಮಾಡ್ತಾ ಇದೆ. ಚಳುವಳಿಗೆ ಜನ ಬೆಂಬಲಿಸಿದ್ರೆ ಈ ಆಲಿಗಾರಿಕೆ ಅನ್ನೋದು ಹೋಗಿ 2ನೇ ಹಂತದ 3ನೇ ಹಂತದ ನಾಯಕತ್ವ ರಾಜ್ಯಾದ್ಯಂತ ಹುಟ್ಟುತ್ತೆ. ಬೇರೆ ಪಕ್ಷಗಳಲ್ಲೂ ಬರುತ್ತೆ, ಚಾಲೆಂಜ್ ಮಾಡ್ತಾರೆ ಅವರು. ಯಾಕಂದ್ರೆ ಹಣ ಹೆಂಡ ಹಂಚದೆ ಅಕ್ರಮ ಮಾಡದೆ KRS ಪಕ್ಷದವ್ರು ಅಲ್ಲಿ ಇಲ್ಲಿ 1, 2, 3 ಗೆದ್ರು ಅಂದ್ರೆ ಬೇರೆ ಪಕ್ಷದಲ್ಲೂ ನಾವು ಒಳ್ಳೆ ಕೆಲಸ ಮಾಡಿ. ನಾನು ಯಾವಾಗ್ಲೂ ಒಂದು ದೆಹಲಿ ಚುನಾವಣೆಯನ್ನು ನೋಡ್ತಿರ್ತೀನಿ. ಕ್ರಾಂತಿ ಆಯ್ತಲ್ಲ. ನಂದೇ 56 ಇಂಚಿನ ಇದೆ ನರೇಂದ್ರ ಮೋದಿಯ ಪಾರ್ಟಿಗೆ 70ರಲ್ಲಿ 3 MLA. 15 ವರ್ಷ ದೆಹಲಿನ ಆಳ್ವಿಕೆ ಮಾಡಿದಂತ ಶೀಲಾ ದೀಕ್ಷಿತ್ನ ಕಾಂಗ್ರೆಸ್ಗೆ 0. 67 ಶಾಸಕರನ್ನ ಆಪ್ಗೆ ಕೊಟ್ಟಂತ ಜನ ದೆಹಲಿಯವರು. ಹಾಗಾಗಿ ಆ ರೀತಿಯ ವಿಚಾರಗಳನ್ನ ಅಳವಡಿಸಿಕೊಳ್ಳುವಂತ ಕೆಪಾಸಿಟಿ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಜನರಿಗಿದೆ. ಅದ್ರ ಬಗ್ಗೆ ನಂಬಿಕೆ ಇದೆ. ರವಿಕೃಷ್ಣಾರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ ಅಂತ? ನಮ್ಮದು ಪಕ್ಷದ ಪ್ರಣಾಳಿಕೆಗಳು ಹಲವಾರಿದೆ. ಇಲ್ಲಿ ಏನು ಲೋಕಾಯುಕ್ತವನ್ನು ಬಲಪಡಿಸಬೇಕು, ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು, ಅವೆಲ್ಲ ಬಹಳ ಸುಲಭ, ನಮಗೇನು ತುಂಬ ಕಷ್ಟ ಇಲ್ಲ. ನಾವು ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋಷ್ಟೊತ್ತಿಗೆ ಅಧಿಕಾರಿಗಳು ಬದಲಾಗಿರ್ತಾರೆ, ನನಗೆ ಆ ವಿಶ್ವಾಸ ಇದೆ. ಬದಲಾದ ಅಧಿಕಾರಿಗಳು ಬದಲಾಗಿದ್ದಾರೆ ಅನ್ನೋಷ್ಟೊತ್ತಿಗೆ ನಮ್ಮ ಪಕ್ಷ ಗೆಲ್ಲುವಂತ ಸ್ಥಿತಿ ಬರುತ್ತೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.